ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ದರ್ಪವನ್ನ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮೊಬೈಲ್ ಕದಿದ್ದಾನೆ ಅಂತ ಹೇಳಿ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಹಾಗೂ ಪೊಲೀಸ್ ಪೇದೆಯಿಂದ ಹಲ್ಲೆ ಆಗಿದೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಈ ಆರೋಪಕ್ಕೆ ಕಾರಣ ಏನು ಅಂತಂದ್ರೆ, ಈಗ ಮೊಬೈಲ್ ಕದಿದ್ದಾನೆ ಅಂತ ಹೇಳಿ ಫಸ್ಟ್ ಆರೋಪ ಮಾಡಿದಾರಂತೆ, ಆಮೇಲೆ ಹಲ್ಲೆ ಮಾಡಿದಾರಂತೆ. ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ರೂ ಕೂಡ ಕರುಣೆ ಒಂದ್ ಸ್ವಲ್ಪನೂ ತೋರಿಸಿಲ್ವಂತೆ, ಹಲ್ಲೆ ಮಾಡಿದ್ದಾರಂತೆ. ಆಲೂರು ಮೂಲದ ಯುವಕನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಸೆಕ್ಯೂರಿಟಿ ಸಿಬ್ಬಂದಿಯ ಕ್ರೌರ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆತ ಅಳ್ತಾನೆ, ಗೋಳಾಡ್ತಾನೆ, ತನ್ನನ್ನ ಬಿಟ್ಟು ಬಿಡಿ ಅಂತ ಕೇಳಿದ್ರು ಥಳಿಸಿದ್ದಾರೆ 3-4 ಜನರ ತಂಡ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಯುವಕ ಮೊಬೈಲ್ ಕದ್ದಿದ್ದಾನೆ ಅಂತ ಹೇಳಿ ಆರೋಪ ಮಾಡಿ ಫಸ್ಟ್ ಸೆಕ್ಯೂರಿಟಿ ಗಾರ್ಡ್ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆತ ಹೊಡಿಬೇಡಿ, ದಯವಿಟ್ಟು ಬಿಟ್ಬಿಡಿ ಅಂತ ಕೇಳಿದ್ರು ಮೊಬೈಲ್ ನೀನ್ ಕದ್ದಿದ್ದೀಯಾ ಅಂತ ಹೇಳಿ ಯುವಕನಿಗೆ ಧರ್ಮದೇಟನ ಮೊಬೈಲು ಸುಮ್ಮನೆ ಕಳ ಹಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಥಳಿಸಿರುವಂತ ದೃಶ್ಯ ನೋಡಿದ್ವಿ ಆಗ್ಲೇ. ಇದೀಗ ಒಳಗಡೆ ನೋಡಿ, ಅಲ್ಲಿ ಒಬ್ಬ ಪೊಲೀಸ್ ಪೇದೆ ಇದ್ದಾರೆ, ಸಿಬ್ಬಂದಿ ಇದ್ದಾರೆ. ಅವ್ರ ಮುಂದೆನೆ ಸೆಕ್ಯೂರಿಟಿ ಗಾರ್ಡ್ ಹಲ್ಲೆ ಮಾಡ್ತಾ ಇದ್ರು ಕೂಡ ಪೊಲೀಸರು ಯಾವ ಕಾರಣ ಏನು ಎತ್ತ ವಿಚಾರಣೆ ಮಾಡುವಂತ ಗೋಜಿಗೆ ಹೋಗೋದಿಲ್ಲ. ಸೆಕ್ಯೂರಿಟಿ ದರ್ಪವನ್ನ ನೋಡ್ತಾ ಇದೀವಿ. ಆತ ಮೊಬೈಲ್ ಒಂದ್ ವೇಳೆ ಕದ್ದಿದ್ರು ಕೂಡ ಅದಕ್ಕೆ ಬೇರೆದೇ ರೀತಿಯಲ್ಲಿ ಆಕ್ಷನ್ ತಗೊಳ್ಳೋದಕ್ಕೆ ಪೊಲೀಸ್ ಇದ್ದಾರೆ, ಕಾನೂನಿದೆ, ಕ್ರಮಗಳಿದೆ. ಈ ರೀತಿ ಥಳಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಕಳ್ಳ ಆದ್ರೂ ಕೂಡ ಆತ ಮಾಡಿದ್ದು ತಪ್ಪೇ, ಇಲ್ಲ ಅಂತಲ್ಲ. ಮೊಬೈಲ್ ಒಂದ್ ವೇಳೆ ಕದ್ದಿದ್ರೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ಅದೇ ಪೊಲೀಸರು ಅಲ್ಲಿ ಮುಂಭಾಗದಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಸೊ ಅವರು ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ. ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗಿತ್ತು, ವಿಚಾರಣೆ ಮಾಡಬೇಕಾಗಿತ್ತು. ಆಸ್ಪತ್ರೆ ಅಂದಮೇಲೆ CCTV ಫುಟೇಜ್ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡ್ಬೋದಾಗಿತ್ತು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಈ ಯುವಕ ಯಾರು, ಆಸ್ಪತ್ರೆಗೆ ಯಾಕೆ ಬಂದಿದ್ದ, ಯಾರು ಮೊಬೈಲ್ ಕದ್ದಿದ್ದಾನೆ ಅಂತ ಈ ತರ ಹಲ್ಲೆ ಮಾಡ್ತಾ ಇದ್ದಾರೆ? ಪೊಲೀಸರಲ್ಲಿ ಬರ್ತಾರೆ, ಯಾವುದೇ ಆಕ್ಷನ್ ತಗೊಳ್ಳಿಲ್ವಾ? ಸೆಕ್ಯೂರಿಟಿ ಗಾರ್ಡ್ಗಳು ಯಾಕೆ ಇಷ್ಟು ದರ್ಪ ಮೆರಿತಾ ಇದ್ದಾರೆ? ಶರ್ಮಿತಾ, ಏನು ಕೆಂಪಮ್ಮ ಎಂಬಂತಹ ಪೇಷಂಟ್ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೋಸ್ಕರವಾಗಿ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಏನು ಆಸ್ಪತ್ರೆಯ ಕೊಠಡಿ ಸಂಖ್ಯೆ 366ರಲ್ಲಿ ಹೀಗೆ ಪೇಷಂಟ್ ಏನು ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ. ಆ ವಾರ್ಡ್ನಲ್ಲಿ ಕಳ್ಳತನ ಆಗಿದೆ ಎಂಬಂತ ಹಿನ್ನೆಲೆಯಲ್ಲಿ ಆಕೆ ಪೇಷಂಟ್ನ ಸಂಬಂಧಿಕರು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ದೂರನ್ನು ನೀಡ್ತಾರೆ. ಅದರಿಂದಾಗಿ ಸೆಕ್ಯೂರಿಟಿ ಗಾರ್ಡ್ಗಳು ಆಸ್ಪತ್ರೆಯ ಸುತ್ತ ಅಲರ್ಟ್ ಆಗಿ ಯಾರೆಲ್ಲ ಆಸ್ಪತ್ರೆಯಲ್ಲಿ ಪ್ರವೇಶ ಮಾಡಿದ್ದಾರೆ, ಯಾರು ಈ ಸಂದರ್ಭದಲ್ಲಿ ಓಡಾಟ ಮಾಡ್ತಾರೆ ಎಂಬುದನ್ನ ಸುಮಾರು ರಾತ್ರಿ 2 ಗಂಟೆ ಸಂದರ್ಭದಲ್ಲಿ ಪರೀಕ್ಷೆನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ಈ ಮೊಬೈಲ್ ಕಳ್ಳತನ ಮಾಡಿದ್ರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಯುವಕ ಸಿಕ್ಕಾಕೊಳ್ತಾನೆ. ಆತನಿಗೆ ಆಸ್ಪತ್ರೆ ಆವರಣದಲ್ಲಿ ಸಾಕಷ್ಟು ಹೊಡೆತವನ್ನು ಕೂಡ ಹೊಡಿತಾರೆ. ಅದಲ್ಲದೆ ಆಸ್ಪತ್ರೆಯ ಹೊರಭಾಗಕ್ಕೆ ಕರ್ಕೊಂಡು ಬಂದು ನಂದು ತಪ್ಪಾಗಿದೆ, ಆದ್ರೆ ನಾನು ಇನ್ ಮುಂದೆ ತಪ್ಪು ಮಾಡೋದಿಲ್ಲ ಎಂಬಂತಹ ಏನು ಅದರ ಮುಂದೆ ಅಂಗಲಾಚಿದ್ರು ಕೂಡ ಸುಮಾರು 10ರಿಂದ 12 ಜನ ಸೆಕ್ಯೂರಿಟಿ ಗಾರ್ಡ್ಗಳು ಆಸ್ಪತ್ರೆ ಆವರಣದಲ್ಲಿ ತಮ್ಮ ಬಳಿ ಇರ್ತಕ್ಕಂತಹ ಲಾಠಿಗಳನ್ನ ಬಳಸಿ ಮಾನವೀಯತೆಯನ್ನು ಕೂಡ ಮರೆತು ಒದೆಯನ್ನು ಕೂಡ ಹೊಡೆದಿದ್ದಾರೆ. ಆತನಿಗೆ ಈಗ ಸುಮಾರು ಪೊಲೀಸರು ಕೂಡ ಎದುರುಗಡೆ ಇದ್ರೂ ಕೂಡ ಅವರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಆದ್ರೆ ಈಗ ಸೆಕ್ಯೂರಿಟಿ ಏಜೆನ್ಸಿಯವರು ಕೂಡ ಈ ಬಗ್ಗೆ ಮಾತಾಡ್ಲಿಕ್ಕೆ ನಿರಾಕರಣೆ ಮಾಡ್ತಿದ್ದಾರೆ. ನೈತಿಕ ಪೊಲೀಸ್ ಗಿರಿಯನ್ನ ಮಾಡ್ಲಿಕ್ಕೆ ಯಾರು ಇವರಿಗೆ ಅಧಿಕಾರವನ್ನು ಕೊಟ್ಟರು ಎಂಬಂತಹ ಆಕ್ರೋಶ ಸಾರ್ವಜನಿಕರ ವಲಯದಲ್ಲೂ ಕೂಡ ಹಾಸನದಲ್ಲಿ ಈಗ ವ್ಯಕ್ತ ಆಗಿರ್ತಕ್ಕಂಥದ್ದು. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಇದೇ ರೀತಿಯ ಪ್ರಕರಣಗಳು ಪದೇ ಮರುಕಳಿಸ್ತಿದೆ. ಆದ್ರೆ ಇಲ್ಲಿನ ಸಿಬ್ಬಂದಿ ವರ್ಗಗಳಿಗೆ ಅಧಿಕಾರಿ ವರ್ಗಗಳು ಯಾವುದೇ ರೀತಿಯ ಕ್ರಮವನ್ನು ಕೂಡ ವಹಿಸ್ತಿಲ್ಲ. ಆದ್ರಿಂದಾಗಿ ಈ ರೀತಿಯ ಪ್ರಕರಣಗಳು ಹೆಚ್ಚುತ್ತಾನೆ ಇದೆ. ಆದ್ರೆ ಆಸ್ಪತ್ರೆ ಒಳಭಾಗಕ್ಕೆ ಕರ್ಕೊಂಡ್ಬಂದು ಮತ್ತಷ್ಟು ಹೊಡೆತವನ್ನು ಹೊಡೆದಿರೋದ್ರಿಂದ ಆತ ಈಗ ನಿತ್ರಾಣಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಎಂಬಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿದೆ. ಈ ಘಟನೆಗೆ ಹಾಸನದಲ್ಲಿ ಖಂಡನೆ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣಮೂರ್ತಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.